ಎಲ್ಲರಿಗೂ ನಮಸ್ತೆ. ಇನ್ನೇನು ಸರಕಾರದ ಸುತ್ತೋಲೆಯ ಪ್ರಕಾರ ಮೇ 31ರಂದು ಎಲ್ಲೆಡೆ ಶಾಲೆ ಆರಂಭಗೊಳ್ಳಲಿದೆ. ಎಲ್ಲ ಆಧುನಿಕ ಪೋಷಕರು ಮಕ್ಕಳ ಶಾಲೆಯ ವಿಚಾರವಾಗಿ ಹಲವಾರು ಬಾರಿ ಆಲೋಚಿಸಿ ಒಂದು ಉತ್ತಮ ಶಾಲೆಯನ್ನು ಎಲ್ಲರೂ ಆಯ್ಕೆ ಮಾಡಿಕೊಂಡಿರ್ತೀರಿ. ಹಾಗಿದ್ರೆ ಯಾವುದು ಉತ್ತಮ ಶಾಲೆ ಅಂತ ಹೇಳಿದರೆ, ಒಂದು 3-4 ಅಂತಸ್ತಿನ ಕಟ್ಟಡ ಇರುವಂತಹ ದೊಡ್ಡ ಶಾಲೆಯಾಗಿರ್ಬೋದಾ, ಅಥವಾ ಒಂದು ಒಳ್ಳೆ ಯೂನಿಫಾರ್ಮಿಟಿ ಇರುವಂಥ ಸೂಟು ಬೂಟು ಕೋಟು ಹಾಕಿಕೊಂಡು ಹೋಗುವಂತಹ ಶಾಲೆಗಳಾಗಿರ್ಬೋದಾ, ಅಥವಾ ಇಂಟರ್ನ್ಯಾಷನಲ್ ಸ್ಕೂಲ್ಗಳಾಗಿರ್ಬೋದಾ, ಅಥವಾ ಸೆಂಟ್ರಲ್ ಸಿಲೆಬಸ್ ಇರುವಂತಹ ಹಲವು ಶಾಲೆಗಳಿದೆ ಅಲ್ಲ, ಅದು ಉತ್ತಮ ಶಾಲೆ ಆಗಿರ್ಬೋದಾ? ಖಂಡಿತ ತಪ್ಪು. ಯಾವ ಶಾಲೆ ತಮ್ಮ ಮಕ್ಕಳಿಗೆ ಪಠ್ಯಕ್ರಮದ ಜೊತೆಗೆ ಶಿಸ್ತು, ಒಳ್ಳೆಯದು ಕೆಟ್ಟದರ ಅನುಭವ, ಹಾಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಿಕೊಡ್ತದೆ, ಹಾಗೆ ವ್ಯಕ್ತಿ ವಸ್ತುವನ್ನು ಪ್ರೀತಿಸಲಿಕ್ಕೆ ಕಲಿಸಿಕೊಡ್ತದೆ, ಹಾಗೆ ಗುರು ಹಿರಿಯರಿಗೆ ವಿಧೇಯತೆ, ಜೀವನ ಮೌಲ್ಯಗಳನ್ನು, ಜೀವನಕ್ಕೆ ಬೇಕಾಗಿರುವಂತಹ ಹಲವಾರು ವಿಚಾರಗಳನ್ನು, ನೀತಿಯನ್ನು ತಿಳಿಸುವಂತಹ ಶಾಲೆ ಯಾವುದಿದೆಯೋ ಅದು ನನ್ನ ಪ್ರಕಾರ ಉತ್ತಮ ಶಾಲೆ. ಹಾಗಿದ್ರೆ ಈಗಾಗಲೇ ನಮ್ಮದು ಶಾಲೆಯ ಆಯ್ಕೆ ಆಗಿದೆ. ನಾವು ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕಿದ್ರೆ ಪೋಷಕರಾಗಿ ನಮ್ಮದು ಒಂದಷ್ಟು ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿಗಳು ಖಂಡಿತವಾಗಿ ನಿಮಗೆ ತಿಳಿದಿದೆ. ನನಗೆ ತಿಳಿದಿರುವಂತಹ ಹಲವಾರು ವಿಚಾರಗಳನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೇನೆ. ಅದು ನಾವು ಶಾಲೆಯ ಶಿಕ್ಷಕಿಯಾಗಿ ನಾವು ಗಮನಿಸುವಂತಹ ಕೆಲವೊಂದು ವಿಚಾರಗಳನ್ನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲಾಗಿ ಮಕ್ಕಳನ್ನು ಶಾಲೆಗೆ ಕಳಿಸುವ ಮುನ್ನ ನಾವು ಅವರ ದೈಹಿಕ ಆರೋಗ್ಯದ ಬಗ್ಗೆ ತುಂಬ ಗಮನವನ್ನು ಕೊಡಬೇಕಾಗ್ತದೆ. ಯಾಕಂತ ಹೇಳಿದರೆ ಮಕ್ಕಳಿಗೆ ಶಾಲೆ ಆರಂಭಗೊಳ್ಳುವುದು ಮಳೆಗಾಲದಲ್ಲಿ. ಅವರ ಸುರಕ್ಷತೆಗೆ ಕ್ರಮ ಆಗಿರುವಂತಹ ಅವರ ಆರೋಗ್ಯ ದೃಷ್ಟಿಯಲ್ಲಿ ಅವರಿಗೆ ಕೊಡುವಂಥ ಆಹಾರ ಆಗಿರ್ಬೋದು, ಅಥವಾ ಮಳೆಯ ಸುರಕ್ಷತೆಗಾಗಿ ಕೊಡುವಂತಹ ನಿಮ್ಮದು ಅಂಬ್ರೆಲ್ಲಾ ಅಥವಾ ರೈನ್ ಕೋಟು, ಅವರಿಗೆ ಆ ತಿಂಗಳಲ್ಲಿ ಇರುವಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟ ವ್ಯಾಕ್ಸಿನೇಷನ್, ಅದ್ರ ಬಗ್ಗೆ ನಾವು ಸರಿಯಾಗಿ ಗಮನ ಕೊಡಬೇಕು. ಇನ್ನೊಂದು ಮುಖ್ಯ ಅಂಶ ಅಂತ ಹೇಳಿದರೆ ಒಂದು ಸರಿಯಾದ ದಿನಚರಿ ಮಕ್ಕಳಿಗೆ. ಬೆಳಿಗ್ಗೆ ಬೇಗ ಏಳುವಂತಹದ್ದು, ಮತ್ತು ಎದ್ದ ತಕ್ಷಣ ಬ್ರಷ್ ಮಾಡುವಂಥದ್ದು, ಸ್ನಾನ ಮಾಡುವಂಥದ್ದು, ಪ್ರೇಯರ್ ಮಾಡುವಂಥದ್ದು, ಮತ್ತು ಅವರವರ ಪುಸ್ತಕಗಳನ್ನು ಸಣ್ಣ ಮಕ್ಕಳಾಗಿದ್ದರೆ ಪೋಷಕರು ಪ್ರತಿನಿತ್ಯ ಜೋಡಣೆ ಸರಿಯಾದ ರೀತಿಯಲ್ಲಿ ಮಕ್ಕಳನ್ನು ಜೊತೆಗಿರಿಸಿ ಮಾಡುವಂಥದ್ದು, ಮತ್ತು ಅವರಿಗೆ ಬೆಳಗ್ಗಿನ ತಿಂಡಿ ಏನು ಕೊಡ್ತೀರಿ ಆ ತಿಂಡಿಯಲ್ಲಿ ನಾನ್ ವೆಜ್ಜನ್ನು ಕೊಡದೇ ಇರುವಂತಹದ್ದು ಉತ್ತಮ. ಯಾಕಂತ ಹೇಳಿದರೆ ಯಾವಾಗ ನಾನ್ ವೆಜ್ ಬೆಳಗ್ಗಿನ ಸಮಯದಲ್ಲಿ ಮಕ್ಕಳು ತಿಂತಾರೆ, ಶಾಲೆಗೆ ಬಂದಾಗ ನಾವು ಹಲವಾರು ಬಾರಿ ಮಕ್ಕಳನ್ನು ಗಮನಿಸಿರ್ತೇವೆ, ಅವರಿಗೆ ಹೊಟ್ಟೆ ನೋವಾಗುವಂತಹದ್ದು, ಅಥವಾ ಪದೇ ಪದೇ ಮೋಷನ್ಗೆ ಹೋಗುವಂಥದ್ದು ಅವರು, ಅಥವಾ ಏನು ಹೊಟ್ಟೆಯಲ್ಲಿ ಒಂದು ಸಮಸ್ಯೆ ಬರುವಂಥದ್ದು ಅವರಿಗೆ ಆಗ್ತದೆ. ಅಂತಹದ್ದು ನಾವು ತಪ್ಪಿಸಬೇಕಿದ್ರೆ ಮಕ್ಕಳಿಗೆ ಬೆಳಗ್ಗಿನ ಸಮಯದಲ್ಲಿ ನಾನ್ ವೆಜ್ ಕೊಡದೆ ಮನೆಯಲ್ಲಿ ನೀವು ಮಾಡುವಂತಹ ಅಕ್ಕಿಯ ಪದಾರ್ಥಗಳಾಗಿರ್ಬೋದು, ಗೋಧಿ ರಾಗಿಯಿಂದ ಮಾಡಿದ ಪದಾರ್ಥಗಳನ್ನು ಅವರಿಗೆ ಕೊಡುವುದು ಉತ್ತಮ. ಇನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ ಏನು ಕಳಿಸಿಕೊಡ್ತೀರಿ ಅದರಲ್ಲಿ ಅವರಿಗೆ ಫ್ರೂಟ್, ಡ್ರೈ ಫ್ರೂಟ್ಸು ಮತ್ತು ಅಕ್ಕಿಯಿಂದ ಮಾಡಿದ ತಿಂಡಿಗಳನ್ನೇ ಕೊಡಬೇಕೆ ಹೊರತು ನಮ್ಮ ಜಂಕ್ ಫುಡ್ ಅಂತ ಹೇಳುವಂತಹ ಕುರ್ಕುರೆ, ಲೇಸ್ ಅಥವಾ ಬಿಸ್ಕಿಟ್ಗಳನ್ನು ಹಾಕಿ ಕೊಡುವಂಥದ್ದನ್ನು ಮಾಡಬಾರ್ದು. ಯಾಕಂತ ಹೇಳಿದರೆ ಮಕ್ಕಳು ಶಾಲೆಯಲ್ಲಿ ಏನೇ ತಿಂಡಿ ನೀವು ಉತ್ತಮವಾದದ್ದು ಹಾಕಿಕೊಟ್ರೆ ಅದು ಖಂಡಿತವಾಗಿ ತಿಂತಾರೆ, ಮನೆಯಲ್ಲಿ ಅದನ್ನು ತಿನ್ನಲಿಕ್ಕೆ ಒಪ್ಪೋದಿಲ್ಲ. ಹಾಗಾಗಿ ಶಾಲೆಯ ಆವರಣದ ಒಳಗೆ ಇರುವಾಗಾದರೂ ಅವರಿಗೆ ಉತ್ತಮ ಆಹಾರ ಸಿಕ್ಕಾಗೆ ಆಗ್ತದೆ. ಇನ್ನು ಮಕ್ಕಳನ್ನು ಮನೆಯಿಂದ ಶಾಲೆಗೆ ಕಳಿಸ್ಬೇಕಿದ್ರೆ ಅವರ ಯೂನಿಫಾರ್ಮ್ ಸರಿಯಾಗಿ ಇರುವ ಹಾಗೆ ನೋಡುವಂಥದ್ದು, ಚೆನ್ನಾಗಿ ತಲೆಗೆ ಎಣ್ಣೆ ಹಾಕಿ ಬಾಚಿ ಕಳಿಸುವಂಥದ್ದು, ಶುಚಿತ್ವವನ್ನು ಕಾಪಾಡೋದು, ಉಗುರುಗಳನ್ನು ತೆಗೆಯುವಂಥದ್ದು, ಅವರಿಗೆ ಸರಿಯಾದ ಚಪ್ಪಲಿಗಳನ್ನು ಹಾಕಿ ಕಳಿಸುವಂಥದ್ದೆಲ್ಲ ಮಾಡಿದರೆ, ಅದನ್ನು ಪ್ರತಿದಿನ ರೂಢಿಯಾಗಿ ಮಾಡಿದರೆ ಮಕ್ಕಳು ತಂತಾನಾಗಿ ಅದನ್ನು ಕಲಿತುಕೊಂಡು ಹೋಗ್ತಾರೆ. ಇನ್ನು ಮಕ್ಕಳು ಶಾಲೆಯಿಂದ ಒಂದಷ್ಟು ಕಲಿತು ಮನೆಗೆ ಬರ್ತಾರೆ ಸಂಜೆ ಹೊತ್ತಿಗೆ. ಆ ಮನೆಗೆ ಬರುವಂತಹ ಸಮಯದಲ್ಲಿ ಟಿ ವಿಯನ್ನು ಆನ್ ಮಾಡದೇ ಇರುವಂತಹದ್ದು, ಅಥವಾ ನಮ್ಮದು ಈ ಧಾರಾವಾಹಿಗಳು ಏನಿದೆ ಅದು ಅಂತಹ ಧಾರಾವಾಹಿಗಳನ್ನು ಆ ಸಮಯದಲ್ಲಿ ಇಡದೆ ಇರುವಾಗೆ ನೋಡ್ಕೊಳ್ಬೇಕು. ಬಂದ ಕೂಡಲೇ ಮಕ್ಕಳಿಗೆ ಒಂದು ಸರಿಯಾದ ಸ್ಥಳದಲ್ಲಿ ಅವರ ಯೂನಿಫಾರ್ಮ್ ಬ್ಯಾಗನ್ನು ಇರಿಸುವಂಥ ಜಾಗ ಗೊತ್ತು ಮಾಡಬೇಕು.
ಅದು ಆದ ನಂತರ ಅವರಿಗೆ ಕೈಕಾಲು ಮುಖ ತೊಳೆಯುವಂಥದ್ದು. ಸಂಜೆ ಬಂದು ತಕ್ಷಣ ಬ್ಯಾಗನ್ನು ಇಟ್ಟ ತಕ್ಷಣ ಅವರು ಕೈಕಾಲು ಮುಖ ತೊಳೆದು ಅವರಿಗೆ ಸಂಜೆಯ ತಿಂಡಿ ಏನು ಮಾಡಿರ್ತೀರಿ ಚಾ ಕಾಫಿ ಅದನ್ನು ಕೊಟ್ಟು ಅವರ ಶಾಲೆಯ ದಿನಚರಿಯ ಬಗ್ಗೆ ಚೆನ್ನಾಗಿ ಆಲಿಸಬೇಕು. ಅವರು ಹೇಳೋದನ್ನು ಗಮನಿಸಬೇಕು. ಆಗ ಅವರಲ್ಲಿರುವ ಆಸಕ್ತಿ ಯಾವುದು ಅಂತ ನಿಮಗೆ ತಿಳಿದು ಬರ್ತದೆ. ಮತ್ತು ಅವರು ಶಾಲೆಯಲ್ಲಿ ಬೇಕು ಬೇಡದ್ದು ಏನು ಮಾಡ್ಕೊಳ್ತಾರೆ ಅದರ ಬಗ್ಗೆ ನಿಮಗೆ ತಿಳಿಯುತ್ತದೆ. ಅದು ಆದ ನಂತರ ಅವರನ್ನು ಹೋಮ್ವರ್ಕ್ ಮಾಡಿದ ನಂತರವೇ ಆಟಕ್ಕೆ ಬಿಡುವಂಥದ್ದನ್ನು ಮಾಡಬೇಕು. ಈ ಹೋಮ್ವರ್ಕ್ ಅಂತ ಹೇಳಿದ ತಕ್ಷಣ ಮತ್ತೊಂದು ನನ್ನ ವಿಚಾರವನ್ನು ಸರಿಯಾಗಿ ಪೋಷಕರಿಗೆ ತಿಳಿಸ್ಬೇಕಿದ್ದದ್ದು, ಇದು ಹೋಮ್ವರ್ಕ್ ಅಂತ ಹೇಳುವುದು ತಾಯಿಗೆ ಮಾತ್ರ ಸೀಮಿತವಲ್ಲ. ಅಂದರೆ ಮಕ್ಕಳನ್ನು ಹೊರಡಿಸೋದು, ಅವರಿಗೆ ತಿನ್ನಿಸೋದು, ಅವರಿಗೆ ಮಾಡಿಕೊಡುವಂಥದ್ದು, ಕಳಿಸಿಕೊಡುವಂಥದ್ದು, ಬಂದ ನಂತರ ನೋಡ್ಕೊಳ್ಳಿ, ಎಲ್ಲ ಪೋಷಕರಲ್ಲಿ ತಾಯಿಯ ಮಾತ್ರ ಪಾತ್ರ ಆಗಿರಬಾರ್ದು. ತಾಯಿ ಮತ್ತು ತಂದೆ ಸೇರಿ ಅದನ್ನು ಒಟ್ಟು ಕೈ ಜೋಡಿಸಿ ಕೆಲಸ ಮಾಡಬೇಕು. ಯಾಕಂತ ಹೇಳಿದರೆ ತಾಯಿ ಇಷ್ಟೆಲ್ಲ ಮಾಡಿದ ನಂತರ ಆರೋಗ್ಯ ತಪ್ಪಿದ್ರೂ ಮಕ್ಕಳ ಹಾಜರಾತಿಗೆ ಸಮಸ್ಯೆ ಆಗ್ತದೆ. ತಾಯಿ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಮಕ್ಕಳ ಆರೋಗ್ಯ, ನಾವು ದೈಹಿಕ ಆರೋಗ್ಯ ಹೇಗೆ ಕಾಪಾಡಬೇಕು ಹಾಗೆ ತಂದೆ ತಾಯಿ ಇಬ್ಬರು ಮಕ್ಕಳನ್ನು ಒಟ್ಟಾಗಿ ಬೆಳೆಸೋದ್ರಿಂದ ತಾಯಿಯ ಆರೋಗ್ಯವನ್ನು ಕಾಪಾಡಿಕೊಂಡಾಗ ಆಗ್ತದೆ. ಹಾಗೆ ಹೋಮ್ವರ್ಕ್ ಮಾಡಿಸುವಂಥದ್ದು, ಮತ್ತು ಪ್ರತಿದಿನ ಸಣ್ಣ ಮಕ್ಕಳಾಗಿರೋದ್ರಿಂದ ನಾನು ಇದೆಲ್ಲ ಹೇಳ್ತಿರುವಂಥದ್ದು ತೀರಾ ಸಣ್ಣ ಮಕ್ಕಳಿಗೆ ಒಂದು 3rd 4th 5th ಸ್ಟ್ಯಾಂಡರ್ಡ್ನ ಒಳಗೆ ಬ್ಯಾಗ್ ಚೆಕ್ ಮಾಡೋದನ್ನು ಮಾಡಬೇಕು. ಯಾಕಂತ ಹೇಳಿದರೆ ಮಕ್ಕಳಿಗೆ ಬಣ್ಣ ಬಣ್ಣದ ಈ ಏನು ಪೆನ್ಸಿಲ್, ಸ್ಕೇಲ್, ಇರೇಸರ್ ಮಕ್ಕಳಲ್ಲಿ ಇರೋದು ಕಾಣ್ತದೆ. ಕೆಲವೊಮ್ಮೆ ಅಂತಹ ವಸ್ತುಗಳನ್ನು ತನ್ನ ಬ್ಯಾಗಲ್ಲಿ ಹಾಕಿಕೊಂಡು ಬರುವಂಥ ಆಸಕ್ತಿ ಇರ್ತದೆ. ಅಂಥದ್ದು ಬೇರೆಯವರ ವಸ್ತು ಮುಟ್ಟದ ಹಾಗೆ, ಬೇರೆಯವರ ವಸ್ತು ನಮ್ಮದಲ್ಲ ಅನ್ನೋದು ಸರಿಯಾಗಿ ಅರಿವು ಮೂಡಿಸಿ ಮತ್ತು ತನ್ನ ವಸ್ತನ್ನು ಕೊಂಡು ಹೋದ ವಸ್ತನ್ನು ಸರಿಯಾಗಿ ಹಿಂತಿರುಗಿಸಿ ತರುವ ಹಾಗೆ ಮಕ್ಕಳಿಗೆ ಅರಿವು ಮೂಡಿಸಬೇಕು. ಅದು ಮುಖ್ಯವಾದದ್ದು. ಹಾಗೆ ಇನ್ನೊಂದು ವಿಚಾರ ಹೇಳೋದಿದ್ರೆ, ಮಕ್ಕಳನ್ನು ಶಿಕ್ಷಣದ ಜೊತೆಗೆ ಅವರಿಗೆ ಅನ್ಯ ಚಟುವಟಿಕೆಗಳು, ಪಠ್ಯೇತರ ಚಟುವಟಿಕೆಯಲ್ಲಿ ಲವಲವಿಕೆಯಲ್ಲಿ ಭಾಗವಹಿಸುವ ಹಾಗೆ ಪೋಷಕರು ಸದಾ ಪ್ರೇರಣೆ ಕೊಡಬೇಕು. ಮತ್ತು ಶಿಕ್ಷಕರ ಬಗ್ಗೆ ಯಾವುದೇ ರೀತಿಯಾಗಿ ಮನೆಯಲ್ಲಿ ಕೆಟ್ಟದನ್ನು ಮಾತನಾಡದಾಗೆ ನೋಡಬೇಕು. ಯಾವಾಗ ಶಿಕ್ಷಕರ ಬಗ್ಗೆ ಗೌರವ ಪೋಷಕರು ತೋರಿಸ್ತಾರೆ, ಮಕ್ಕಳು ಅದೇ ರೀತಿಯಾಗಿ ಗೌರವವನ್ನು ತೋರಿಸ್ತಾರೆ. ಅದು ಒಂದು ನೆನಪಿಡಬೇಕಾಗಿರುವಂತಹ ವಿಚಾರ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಶಾಲೆಯ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನು ಯಾವುದೇ ಅದು ಸಣ್ಣ ಮಟ್ಟಿನ ಕಾರ್ಯಕ್ರಮ ಆಗಿರ್ಬೋದು, ಅದಕ್ಕೆ ತಯಾರು ಮನೆಯಿಂದಲೇ ಆಗಬೇಕು. ಈಗ LKGಯಿಂದಲೇ ನೀವು ಶುರು ಮಾಡಿದ್ದೀರಂತ ಆದರೆ ಎಲ್ಲದಕ್ಕೂ ಸೇರುವಂತಹ ಹವ್ಯಾಸ ಅದಕ್ಕೆ ಪೂರಕವಾಗಿ ಕಲಿಯುವಂಥದ್ದು ಹವ್ಯಾಸವನ್ನು ಖಂಡಿತ ಮಕ್ಕಳು ಮಾಡಿಕೊಂಡು ಹೋಗ್ತಾರೆ. ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳು ನಾನು ತಿಳಿಸ್ಲಿಕ್ಕೆ ಇಷ್ಟಪಟ್ಟದ್ದು. ಮುಂದಿನ ವಿಡಿಯೋದಲ್ಲಿ ಈಗ ಪೋಷಕರ ಪಾತ್ರ ಆಯಿತು, ಶಾಲೆಗೆ ಪೋಷಕರು ಮಕ್ಕಳನ್ನು ಕಳಿಸಿದ ನಂತರ ಶಿಕ್ಷಕರ ಪಾತ್ರ ಏನು ಎನ್ನುವ ವಿಡಿಯೋವನ್ನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಇದ್ದೇನೆ. ಅಲ್ಲಿವರೆಗೆ ಧನ್ಯವಾದಗಳು.